ಮೇಡಮ್ ನಿಮ್ಮ ಹೆಸರು? ಅನಿತಾ ಯಾವ ನಿಮ್ದು? ಎಶ್ರಿಕೋಟೆ. ಕೋಟೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ಅಲ್ಲಿ ನಿಮ್ ಫೇವರೇಟ್ ಯಾರು ಮೇಡಮ್? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿನೇ? ಅಂದ್ರೆ ಎಂಟರ್ಟೈನರ್, ಹಾ. ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಹಾ. ಅದೇ ಮೇಡಮ್ ಯಾರು ವಿನ್ ಆಗ್ಬೇಕು ಅವರೇ ವಿನ್ ಆದ್ರೆ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಅಲ್ಲಿ? ಬಕೆಟ್ ಹಿಡಿತಿದಾರೆ ಇವರು ಅನ್ನೋದಾದ್ರೆ ಅದು ಯಾರು? ಜಾನ್ವಿ ಜಾನ್ವಿನ. ಯಾಕೆ ಮೇಡಮ್ ಹಾಗೆ? ಅಂದ್ರೆ ಮೋಸ್ಟ್ಲಿ ಅವ್ರ ಸರ್ವೈವಲ್ಗೋಸ್ಕರ ಅವರು ಇನ್ನೊಬ್ರಿಗೆ ಅಂದ್ರೆ ಅಶ್ವಿನಿ ಅವ್ರ ಜೊತೆ ಸ್ವಲ್ಪ ಬಕೆಟ್ ಇಟ್ಕೊಂಡು ಇದ್ ಮಾಡ್ತಾರೆ. ರಕ್ಷಿತ್ ಅವ್ರಿಗೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಸೇರ್ಕೊಂಡು ಹಾ. ಈ ಗೆಜ್ಜೆ ಎಲ್ಲ ಆಡ್ಸೋದು ಮತ್ತೆ ಅವ್ರ ಮೇಲೆ ಬೇಕು ಅಂತಾನೆ ಜಗಳಕ್ಕೆ ಬೀಳೋದ್ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ರಾಂಗ್ ಅನ್ಸ್ತು. ಹಾ. ಈಗ ಅಶ್ವಿನಿ ಅವರು ಸ್ವಲ್ಪ ಕನ್ನಡದ ಬಗ್ಗೆ ಎಲ್ಲ ಹೇಳ್ತಾರೆ, ಮತ್ತೆ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಗೌರವ ಕೊಡ್ಬೇಕು ಅಂತ ಹೇಳ್ತಾರೆ. ಹ್ಮ್. ಸೊ ಅವರು ಅಷ್ಟು ನಾಲೆಡ್ಜಬಲ್ ಆಗಿ ಇದ್ಮೇಲೆ ಅವ್ರ ಆತರನೇ ಬಿಹೇವ್ ಮಾಡ್ಬೇಕಿತ್ತು. ಹ್ಮ್. ಎಲ್ಲೋ ಒಂದ್ ಕಡೆ ಅವ್ರು ರಾಂಗ್ ಆಗಿ ಬಿಹೇವ್ ಮಾಡಿದ್ರೇನೋ, ಅಂದ್ರೆ ಜನಗಳಿಗೆ ಬೇರೆ ತರ ಮೆಸೇಜ್ ಹೋಗುತ್ತೇನೋ ಅಂತ ಅನ್ಸುತ್ತೆ. ಮೇಡಮ್ ಗಿಲ್ಲಿ ಮುಗ್ಧತೆಯನ್ನು ಮೊಕ್ಕೋಡ ಆಟ ಆಡ್ತಿದ್ದಾನೆ ಅಂತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ನನ್ಗಂಗ ಅನ್ಸಲ್ಲ, ಪರ್ಸನಲಿ ನನ್ಗಂಗ ಅನ್ಸಲ್ಲ. ಹಾ. ಬಟ್ ಅದು ಬೇರೆಯವ್ರ ಒಪಿನಿಯನ್ ಆದ್ರೆ ಅದು ರಾಂಗ್ ಅಲ್ಲ. ಬಿಗ್ ಬಾಸ್ ಅಲ್ಲಿ TRP ಕಿಂಗ್ ಅಥವಾ ಕ್ವೀನ್ ಅನ್ನೋದಾದ್ರೆ ಯಾರು? ಗಿಲ್ಲಿನೇ. ಗಿಲ್ಲಿನೇ. ಗಿಲ್ಲಿ ಮತ್ತೆ ರಕ್ಷಿತಾ. ರಕ್ಷಿತಾ ಇವ್ರು ಇಬ್ರಿಲ್ದೆ ಆಗಲ್ಲ ಅನ್ನಿ. ಹಾ, ಹೌದು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ ಫೇವರೇಟ್? ಯಾಕೆಂದ್ರೆ ಅವ್ರು ಇರೋದ್ರಿಂದಾನೇ ಕಾಮಿಡಿ ಇದೆ. ಅದ್ ಬಿಟ್ರೆ ಈ ಅಶ್ವಿನಿ ಅವರೆಲ್ಲ ಬರೀ ಜಗಳಾನೇ ಆಯ್ತು, ಕಿರ್ಚೋದೇ ಆಯ್ತು. ಗಿಲ್ಲಿ ಅಂತಂದ್ರೆ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಹಾಗೆ ಗಿಲ್ಲಿ. ಎಲ್ಲಾ ತರ ಇರ್ತಾರೆ ಅಂತನಾ? ಹಾ, ಹೌದು. ಮೇಡಮ್ ಇದೊಂದು ಆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಹಿಡಿತಿದ್ದಾರೆ ಅನ್ನೋದಾದ್ರೆ ಅದು ಯಾರು? ಜಾನ್ವಿ, ಜಾನ್ವಿ. ಯಾರಿಗೆ? ಅಶ್ವಿನಿ. ಯಾಕಂಗ? ಇನ್ನೇನ್ ಯಾವಾಗ್ಲೂ ಅವ್ರ ಜೊತೆ ಎತ್ಕೊಂಡು ಹೇಳಿದ್ದೆಲ್ಲ ಕೇಳ್ಕೊಂಡು, ಇವನ್ ಧ್ರುವಂತ್ ಕೂಡ ಇವಾಗ ಮೊನ್ನೆ ಎಪಿಸೋಡ್ ಅಲ್ಲಿ ಆ ತರನೇ ಮಾಡಿದ್ರು. ಅವ್ರು ಹೇಳಿದ್ ಕೇಳ್ಕೊಂಡು ಹ್ಞೂ ಅಂತ ಮಾಡಿದ್ರು. ಹಂಗಾಗಿ ಧ್ರುವಂತ್ ಮತ್ತೆ ಜಾನ್ವಿ. ಮೇಡಮ್ ಕುತಂತ್ರಿ ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ಕಂತ್ರಿ ಅಶ್ವಿನಿನೇ. ಲಾಟ್ಸ್ ಆಫ್ ಹೇಟ್ ಫಾರ್ ಅಶ್ವಿನಿ. ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಸೇರ್ಕೊಂಡು ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡಿ ಗೆಜ್ಜೆ ಎಲ್ಲ ಆಡ್ಸೋದು ಹೌದು. ಆತರ ಎಲ್ಲ ಮಾಡಿ ಮತ್ತೆ ನೈಟ್ ಅವ್ರದ್ದು ಡ್ರೆಸ್ ಏನು ಶೂಟ್ ಕೇಸ್ ಇದೆ ಎಲ್ಲ ಕಿತ್ತಿ ಹೊರಗಾಕಿದ್ದು ಬಟ್ಟೆ ಆತರ ಎಲ್ಲ ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತಾ? ಹೌದು, ಖಂಡಿತ ಅವ್ರನ್ನ target ಮಾಡಿ- ಕೊಡ್ತಿದ್ದಾರೆ. ಮೆಂಟಲಿ ಅಟ್ಯಾಕ್ ಮಾಡ್ತಿದ್ದಾರೆ, ಜೊತೆಗೆ ಪರ್ಸನಲ್ ರಿವೆಂಜ್ ನ ಮಾಡ್ಕೋತಿದ್ದಾರೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅವ್ರವ್ರು ಮಾಡಿದವ್ರವ್ರು ಅನುಭವಿಸ್ತಾರೆ. ಈಗ ಅವ್ರಿಬ್ರು ಸೇರ್ಕೊಂಡು ಇದ್ ಮಾಡಿದ್ರೆ ಬಿಗ್ ಬಾಸ್ ಸುದೀಪ್ ಸರ್ ಏನ್ ಮಾಡ್ಬೇಕು, ಅದನ್ನ ಅವ್ರಿಗೆ ಮಾಡ್ತಾರೆ ಅಂತ. ಅಂದ್ರೆ ಕಾಯ್ತಿದ್ದೀರಾ ನೀವ್ ಎಪಿಸೋಡ್ಗೆ? ಹೌದು, ಖಂಡಿತವಾಗ್ಲು ತುಂಬಾ ಎಪಿಸೋಡ್ ಲಾಸ್ಟ್ ವೀಕೇನೆ ವೇಟ್ ಮಾಡ್ತಿದ್ವಿ. ಸರ್ ಏನು ಅಂದಿಲ್ಲ, ನೋಡೋಣ, ಮೇ ಬಿ ಅವರು ವೇಟ್ ಮಾಡ್ತವ್ರೆ ಅಂತ ಅನ್ಸುತ್ತೆ, ಇವ್ರದ್ದು ಇನ್ನ ಜಾಸ್ತಿ ಆಗ್ಲಿ ಅಂತ. ಆಮೇಲೆ ದಿನ ಬೈತಾರೆ ಅನ್ಸುತ್ತೆ, ನೋಡೋಣ. ಓಕೆ, ಆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಬರ್ಬೇಕು? ಅಶ್ವಿನಿ ಅವ್ರು ಬರ್ಬೇಕಂತ ಎಲ್ಲಾರ್ಗು ಅನ್ಸುತ್ತೆ, ಬಟ್ ಅವ್ರು ಬರಲ್ಲ ಅಂತ ನಮಗ್ ಅನ್ಸುತ್ತೆ. ಇವನ್ ಅವ್ರಿಗೆ TRP ಎಂಟರ್ಟೈನ್ಮೆಂಟ್ ಎಲ್ಲ ಬೇಕಂದ್ರೆ ಇರ್ಬೇಕೇನೋ ಅಂತ ಅನ್ಸುತ್ತೆ. ಬಟ್ ಅವ್ರ ಕ್ಯಾರೆಕ್ಟರ್ ಅಂತ ಬಂದ್ರೆ ಅವ್ರ ಆಚೆ ಬರ್ಬೇಕು ಅಂತ. ಕನ್ನಡ ಹೋರಾಟಗಾರ್ತಿ ಅಂತ ಹೇಳಿದ್ರು, ಬಟ್ ಕನ್ನಡ ಬರಲ್ಲ, ನಾನ್ ಕನ್ನಡ ಮೀಡಿಯಂ ಅಲ್ಲ ಅಂತ ಹೇಳಿದ್ರು. ಕನ್ನಡ ಮೀಡಿಯಂ ಆದ್ರೆ ಮಾತ್ರ ಕನ್ನಡಕ್ಕೆ ಸಪೋರ್ಟ್ ಮಾಡ್ಬೇಕಾ? ಹಾ. ಸಮಸ್ಯೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿನೇ? ಮೊದ್ಲಿಂದ ನೋಡ್ತೀವಿ, ಹಾ. ಫುಲ್ ಇಷ್ಟ ಆಗ್ತದೆ. ಗಿಲ್ಲಿ ಮುಗ್ಧತೆಯಿಂದ ಒಂದು ಮಕೋಡ ಆಟ ಆಡ್ತಿದ್ದಾನೆ ಅಂತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಹೆಂಗ್ ಅನ್ಕತ್ತಾರ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾ. ನಂಗೇನು ಅನ್ಸಲ್ಲ. ಮೇಡಮ್ ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಧ್ರುವಂತ. ಯಾಕೆ? ಈ ಕಡೆ ಜಂಟಿ ಕಡೆನೂ ಇರ್ತಾರೆ, ಈ ಕಡೆ ಒಂಟಿ ಕಡೆನೂ ಇರ್ತಾರೆ. ಅದ್ರಿಂದ ಎರಡ್ ಕಡೆನೂ ಬಕೆಟ್ ಇಟ್ಕೊಂಡು ಸೇಫ್ ಗೇಮ್ ಆಡ್ತಾವ್ರೆ. ಓಕೆ, ಕುತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಧ್ರುವಂತ. ಯಾಕದು? ಅದು ಸೇಮ್. ಈ ಕಡೆನೂ ಪ್ಲಾನ್ ಮಾಡ್ತಾರೆ, ಈ ಕಡೆನೂ ಪ್ಲಾನ್ ಮಾಡ್ತಾರೆ. ಅವ್ರು ಯಾರ ಕಡೆ ಅವ್ರಂತ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಸೆಕೆಂಡ್ ಪ್ಲೇಸ್ ಫಸ್ಟ್ ಪ್ಲೇಸ್ ಕೊಡೋದಾದ್ರೆ ಯಾರ್ಯಾರು ಕೊಡ್ತೀರಾ? ಫಸ್ಟ್ ಪ್ಲೇಸ್ ಗಿಲ್ಲಿಗೆನೆ, ಸೆಕೆಂಡ್ ಪ್ಲೇಸ್ ಗೊತ್ತಿಲ್ಲ. ಈ ವೀಕ್ ಮನೆಯಿಂದ ಹೊರಗೆ ಯಾರು ಬರ್ಬೇಕು? ಧ್ರುವಂತ್, ಅಶ್ವಿನ್. ಧ್ರುವಂತ್ ಇಲ್ಲ ಅಶ್ವಿನ್. ಅಶ್ವಿನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ಫೇವರೇಟ್ ಯಾರು? ನಮ್ಮ ಫೇವರೇಟ್ ಮಂಜು ಭಾಷಿಣಿ. ಯಾಕೆ ಮೇಡಮ್? ನಮ್ಗೆ ಅವಾಗಿಂದನೂ ತುಂಬಾ ಫೇವರೇಟ್ ಅವರು. ತುಂಬಾ ಅವಾಗಿಂದನೂ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ. ಸೊ ಹಂಗಾಗಿ ಅವರಂದ್ರೆ ಸ್ವಲ್ಪ ಇಷ್ಟ ನಮ್ಗೆ. ಓಕೆ ಮೇಡಮ್, ಬಿಗ್ ಬಾಸ್ ಅಲ್ಲಿ ಬಕೆಟ್ ಹಿಡಿತಿದ್ದಾರೆ ಅಂದ್ರೆ ಯಾರು ಹಿಡಿತಿದ್ದಾರೆ? ಗಿಲ್ಲಿ. ಗಿಲ್ಲಿ. ಮೇಡಮ್ ಯಾರಿಗೆ? ಅವರು ಒಂಥರ ಎಲ್ಲ ಅವರು ಖುಷಿ ಕಾಮಿಡಿ ಮಾಡ್ಕೊಂಡು ಎಲ್ಲ ಚೆನ್ನಾಗೂ ಮಾಡ್ತಾರೆ. ಬಟ್ ಸ್ವಲ್ಪ ಬಕೆಟ್ ಹಿಡಿತಾರೆ ಅಂತ ನಮ್ಗೆ ಅನ್ಸುತ್ತೆ. ಓಕೆ, ಯಾರು ವಿನ್ ಆಗ್ಬೇಕು ನಿಮ್ಮ ಪ್ರಕಾರ? ಮಂಜು ಭಾಷಿಣಿ. ಮಂಜು ಭಾಷಿಣಿ. ಓಕೆ ಮೇಡಮ್, ಸೆಕೆಂಡ್ ಪ್ಲೇಸ್ ಕೊಡೋದಾದ್ರೆ ಯಾರು ಕೊಡ್ತೀರಾ? ಗಿಲ್ಲಿ ಅವ್ರಿಗೆನೆ. ಫಸ್ಟ್ ಪ್ಲೇಸ್ ಮಂಜು ಭಾಷಿಣಿ. ಮೇಡಮ್ ಇದೊಂದು ಕುತಂತ್ರಿ ಏನಾದ್ರೆ ಯಾರು ಹೇಳ್ತೀರಾ? ಧ್ರುವಂತ್. ಯಾಕೆ ಮೇಡಮ್? ಅವರು ಸ್ವಲ್ಪ ಎಲ್ಲಾ ಕಡೆ
ಎಲ್ಲಾರ ಹತ್ರನು ಚೆನ್ನಾಗೇ ಇರ್ತಾರೆ. ಹಾಗೆ ಸ್ವಲ್ಪ ಅವ್ರಿಗೆ ಬೇಕಾದಂಗೆ ಸ್ವಲ್ಪ ಮಾತಾಡ್ಕೊತಾ ಇರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಕುತಂತ್ರ ಅಂದ್ರೆ ಧ್ರುವಂತ್ ಅಂತ ಹೇಳ್ತೀವಿ. ಮೇಡಮ್ ಈ ಮನೆಯಿಂದ ಯಾರು ಹೊರಗೆ ಬರಬೇಕು ಧ್ರುವಂತ್ ಅವರೇ ಅನ್ಸುತ್ತೆ. ಯಾಕೆ ಮೇಡಮ್? ಅವ್ರು ಸ್ವಲ್ಪ ಎಲ್ಲಾರ್ಗೂ ಬಕೆಟ್ ಹಿಡಿಯೋದು ಆತರ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಹಾಗಾಗಿ ನಮ್ಗೆ ಹಂಗ ಅನ್ಸುತ್ತೆ.